ಹೋಗಿದ್ದಿದ್ದು ಹುಡುಗಿ ಅಂತ ಆತಾಗ ಒಟ್ಟ ಕೈಕಾಲು ನಿಂತಲ್ಲಿ ನಿಂದ್ರಂಗಲ್ಲಿ ನೋಡತ್ತಾಗ. ಅಯ್ಯೋ 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 ದೇವ್ರೆ. ಓ ಅವ್ರ ಅತ್ತಿ ಮನೆಗೆ ಏನಾರ ಹೋಗಿದ್ಲ ಏನಪ್ಪ? ಕಾಲೇಜಿಗೆ ಯಾಕೆ ಹೋಗಿಲ್ಲ ಇವತ್ತಿಗೆ? ನನಗೂ ಲಕ್ಷಣೇ ಆಗಲ್ಲ ಹೇಳಾಕ ಕೇಳಾಕ. ಹೋದ್ರ ಸೈ ಬಂದ್ರ ಸೈ ಅನ್ನಂಗೆ ಇರ್ತೀನಿ ನಾನು. ನೋಡತ್ತಾಗ ಅವ ಊಟ ಮಾಡ್ಬಾ, ಎಲ್ಲಿ ಹೋಗಿದ್ದೆ? ಅದು ನಾನು ಅತ್ತಿ ಮನೆಗೆ ಹೋಗಿದ್ದೆ, ಅತ್ತಿ ಕಡುಬು ಮಾಡಕ್ಕದೈತಾ ಅದಕ್ಕೆ ಹೋಗಿದ್ದೆ. ಬಾಯ್ ಬಿಟ್ಟು ಅನ್ಬೇಡ, ನಿಮ್ಮಪ್ಪ ಮೈ ಮ್ಯಾಗ ಬರ್ತಾನ. ಅದು ಯಾಕವ? ಅವ ಅಪ್ಪಗೆ ಹೇಳು. ಅಲ್ಲ ಅತ್ತಿ ಮನೆಗೆ ಹೋಗೋದು ಬರೋದ್ರಿಂದ ಏನು ಪ್ರಾಬ್ಲಮ್ಮು? ಹಂಗಲ್ಲವ, ನಿಮ್ಮಪ್ಪಗೆ ನಿಮ್ಮ ಮಾವನ ಮ್ಯಾಗ ಸಿಟ್ಟಿರೋದು ನಿಂಗೆ ಗೊತ್ತಿಲ್ಲನ? ಅದೇ ಯಾಕೆ? ಎದ್ರ ಸಂಬಂಧ ಸಿಟ್ಟಾಗ್ಬೇಕು? ಎದ್ರ ಸಂಬಂಧ ಅಂದ್ರೆ ಮತ್ತಿನ್ನೇನು ಎದ್ರ ಸಂಬಂಧ ಅಂತೀಯಲ್ಲ, ಅದು ನಿಮ್ಮಪ್ಪ ಬಡ್ಡಿ ವ್ಯವಹಾರ ಮಾಡ್ತತಲ್ಲ, ಅದಕ್ಕೆ ಒಂದೆರಡು ಸಲ ನಮ್ಮಣ್ಣ ಬೈದ್ಬಿಟ್ಟಾನ. ಹಿಂಗೆ ಬಡ್ಡಿ ವ್ಯವಹಾರ ಈ ಥರ ಅನ್ಯಾಯ ವ್ಯಕ್ತಿ ಅಂದ್ರೆ ಹೆಂಗೆ? ಈ ಥರ ಮಾಡೋಕೆ ಹೋಗ್ಬೇಡ, 10% 8% ಹೀಗೆಲ್ಲ ಕೊಡ್ತೀಯಲ್ಲ ಸರಿಯಲ್ಲ, ಊರನವ್ರಿಗೆ ಕೊಟ್ಟು ಜೀವ ತಿನ್ಬೇಡಪ್ಪ, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ನ್ಯಾಯವಾಗಿ ಬೇಕಾದ್ರೆ 2%, ಭಾಳ ಅಂದ್ರೆ 3% ಇಸ್ಕೋ, ಅದ್ರ ಮೇಲೆ ಅನ್ಯಾಯವಾಗಿ ಇದು ಮಾಡಬೇಡ ಅಂತೇಳಿ ಹೇಳಿದರು. ನಿಮ್ಮಪ್ಪ ದುಡ್ಡು ಕೊಟ್ಟವ್ರು ಏನಾರ ದೌಡ್ ಕೊಡಲಿಲ್ಲ ಅಂದರೆ ಹುಯ್ಯಿ ಏನು ಜಗಳನೂ ಮಾಡ್ತಾನಲ್ಲ, ಒಂದಿಬ್ಬರನ್ನ ಬೇರೆ ಇಟ್ಕೊಂಡಾನ, ಅವರು ಹುಯ್ಯಿ ಅಂತಾರೆ. ಪಾಪ ಬಿದ್ದಿದ್ದನ್ನೆಲ್ಲ ಒತ್ತಿ ಇಟ್ಟು ಅಲ್ಲೇ ಇಲ್ಲೇ ಸಾಲ ಸೂಲ ಮಾಡಿ ಕೊಡ್ತಾರೆ. ಅದಕ್ಕೆ ಅರ್ಜೆಂಟಿಗಂತ ಇಸ್ಕೊಂಡೋಗಿರ್ತಾರೆ, ಆಮೇಲೆ ನೋಡಿದ್ರೆ ದೌಡ್ ತೀರ್ಸೋಕ್ಕೂ ಆಗಲ್ಲ ಅವಕ್ಕೆ. ಈ ಥರ ಎಲ್ಲ ಮಾಡೋದಕ್ಕೆ ನಮ್ಮಣ್ಣ ಒಂದು 2 ಸಲ ಬೈದ, ಹಿಂಗೆ ಮಾಡೋದು ಸರಿಯಲ್ಲ ನೀನು ಅಂತೇಳಿ. ಅದಕ್ಕೆ ನಿಮ್ಮ ಅಪ್ಪಗೆ ಸಿಟ್ಟು. ಅಲ್ಲ ನಿಜವಾಗ್ಲೂ ಮತ್ತೆ ಅಷ್ಟೊಂದು ಬಡ್ಡಿ ತಿನ್ನೋದಿಲ್ಲ ಯಾಕವ ಅಪ್ಪ? ಏನು ನಮಗೇನು ಗಂಡು ಮಕ್ಳು ಅದಾರನ? ಇರೋದೇ ನಾನು ಒಬ್ಳು ಮಗಳಲ್ಲನ, ನನಗೆ ಎಷ್ಟು ಬೇಕು? ಅದು ಅಲ್ಲದೆ ಇದು ಅಪ್ಪಗೆ ಹೇಳು, ಶಿಟ್ ಮಾಡ್ಕೊತ ಇರಬೇಡ ಅಂತ. ಯಾಕಂದ್ರೆ ನಾಳೆ ಆ ಮನೆಗೆ ನಾನು ಹೋದ್ಮೇಲೆ ಅಪ್ಪ ಹೆಂಗೆ ಇರ್ತೈತಿ, ಹೆಂಗೆ ಬರ್ತೈತಿ ಆ ಮನೆಗೆ? ಅವ ನಾನು ಇಷ್ಟು ದಿನ ಹೇಳಿದ್ದಿಲ್ಲ, ಅದು ನನಗೆ ಅದು ಹೆಂಗೆ ಹೇಳಲಿ, ಅದು ನನಗೆ ಅತ್ತಿ ಮನೆಗೆ ಹೋಗ್ಬೇಕು ಸೊಸೆಯಾಗಿ ಅಂತ ಇಷ್ಟ. ಅಯ್ಯೋ ದೇವ್ರಿ, ನಿಮ್ಮಪ್ಪಗಿದು ಗೊತ್ತಾದ್ರೆ ಹುಯ್ಯಿ ಅಂತಾನವ. ನೀ ಹೇಳಬೇಕು ಹುಯ್ಯಿ ಅಂತಾನಂದ್ರೆ ನಂಗೆ ಹೊರಗೆಲ್ಲರೂ ಮದುವೆ ಮಾಡ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಅವ ಅತ್ತಿ ಎಷ್ಟು ಚೆನ್ನಾಗಿ ಮಾತಾಡ್ತೈತಿ, ಎಷ್ಟು ಪ್ರೀತಿಯಿಂದ ಇರ್ತೈತಿ ನನ್ನ ಜೋಡಿ. ನಾನು ಅತ್ತಿ ಮನೆಗೆ ಸೊಸೆ ಆದರೆ ಇನ್ನೂ ಚೆನ್ನಾಗಿ ನೋಡ್ಕೊತತ್ತಲ್ಲ ಅತ್ತಿ, ಹೌದಿಲ್ಲ? ಆಮೇಲೆ ಇರಕ್ಕೊಬ್ಬಕಿ ಮಗಳು, ಇದ್ದೂರಾಗೆ ಇರ್ತೀನ, ಹೌದಿಲ್ಲ? 10 ಗಂಟೆ ಇಲ್ಲಿ ಬರ್ಬೋದು, ಅಲ್ಲಿ ಹೋಗ್ಬೋದು. ಹೇಳ ಅಪ್ಪಗೆ ನನಗೇನೋ ಇಷ್ಟ, ನನ್ನ ತವ್ರ ಮನೆಗೆ ನೀನು ಕೊಡ್ಬೇಕಂತೇಳಿ. ಆದರೆ ನಿಮ್ಮ ಅಪ್ಪ ಏನಂತಾನೋ ಏನೋ ಅಂತ ವಿಚಾರ. ಅಪ್ಪ ಏನಾರ ಅಂದ್ಕೊಳ್ಳಿ, ಆದರೆ ನಂಗೆ ಇಷ್ಟ. ಅವ ಹೇಳವ ಅಪ್ಪಗೆ ನಮ್ಮ ಮಾಮನ್ನ ಮದುವೆ ಮಾಡ್ಕೊಳ್ಳೋದು. ನಮ್ಮ ಕಾಲದಾಗೆಲ್ಲ ನಿಂತು ಮದ್ವೆ ಅಂದರೆ ಸಾಕು, ಎದ್ರಿಗೆ ನಿಲ್ಲಕ್ಕೆ ನಾಚಿಕೆ ಆಕಿತ್ತು. ಈಗಿನ ಕಾಲದ ಹುಡುಗಿಯರು ಹೆಂಗಂದ್ರೆ ನಾನು ಇಂಥವನ್ನೇ ಮದುವೆ ಆಕೇನಿ ಅಂತ ಬಾಯಿ ಬಿಟ್ಟು ಹೇಳ್ತೀರಪ್ಪ. ಹೋಗ್ಲಿ ಬಿಡ, ಕಾಲಕ್ಕೆ ತಕ್ಕಂಗೆ ಮತ್ತು ನೀವು ಬದಲಾಕಿರಿ. ಸರಿ, ನಿಮ್ಮಪ್ಪ ಬರಲಿ ಹೇಳ್ತೀನಿ. ಹಂಗಾರೆ ನಿಂಗೆ ಇಷ್ಟನಾ? ಅಯ್ಯ, ನನ್ನ ತವ್ರ ಮನೆಗೆ ನೀನು ಕೊಡಕ್ಕೆ ನಂಗೆ ಯಾಕೆ ಇಷ್ಟ ಇಲ್ಲ? ಹುಡುಗನು ಬಂಗಾರದಂಗೆ ಅದನ, ನನಗೂ ಇಷ್ಟ. ಹಿಂಗಾರ ಮಾಡಿ ನಿಮ್ಮಪ್ಪನ ಒಪ್ಸೋಣ. ಸಂಜೆಗೆ ನಿಮ್ಮಪ್ಪನ ಕೂಟ್ ಮಾತಾಡ್ತೀನಿ, ನೋಡೋಣ ಏನಂತತಿ. ಸರಿ. ಅಲ್ಲ, ನೀ ಮದುವೆಕ್ಕೇನಂದ್ರು ಅಲ್ಲಿ ಆ ಹುಡುಗ ಇಷ್ಟ ಇರ್ಬೇಕಲ್ಲ? ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಮಾವ ಭಾಳ ದಿನ ಆಯ್ತು ಪ್ರೀತಿ ಮಾಡಕತ್ತೆ. ಮಾವಾಗೂ ನಾನಂದ್ರೆ ಇಷ್ಟ. ಮಾವನೂ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡೈತೆ. ಅಯ್ಯೋ ದೇವ್ರೇ, ಇಷ್ಟೆಲ್ಲ ನಡೆದೈತನ? ಸರಿ ಆಯ್ತು, ನಿಂಗೆ ಇಷ್ಟ ಅಂದರೆ ಅದಕ್ಕೇನಿಲ್ಲ, ನಾನು ನಿಮ್ಮಪ್ಪನ ಜೋಡಿ ಮಾತಾಡ್ತೀನಿ. ನಾನು ಭಾವನಾ ಮನೆಗೆ ಹೋಗ್ಬರ್ತೀನಿ. ಆಯ್ತಾಯ್ತು. ಅಂತೂ ಹುಡುಗಿ ಇಷ್ಟಪಟ್ಟಾರ, ಮದುವೆ ಮಾಡಿಬಿಡೋಣ. ಎಷ್ಟೇ ಆದರೂ ನಮ್ಮ ಅಣ್ಣನ ಮನೆಗೆ ಏನು ಕಮ್ಮಿ ಆಗೈತಿ? ನಮ್ಮ ಅಣ್ಣನ ಮನೆಗೆ ಸೊಸೆಯಾಗಿ ಹೋಗೋಕೆ ಪುಣ್ಯ ಮಾಡಿರ್ಬೇಕು. ಹಣ, ಆಸ್ತಿ, ಒಡವಿ, ಬಂಗಾರದಂಥ ಒಬ್ಬನೇ ಮಗ ಎಲ್ಲ ಐತಿ. ಆಗಲಿ ಅವ್ರಿಗೆ ಕೊಟ್ಟು ಮದುವೆ ಮಾಡೋಣ ನನ್ನ ಮಗಳನ್ನ. ಇದು ಇವತ್ತು ಸಂಜೆಗೆ ನಮ್ಮ ಅತ್ತಿಗೆ ಮನೆಗೆ ಹೋಗ್ಬರ್ತೇನೆ ತಡಿ. ಏನ್ರಿ ಮಗಳಿಗೆ ಏನು ಬರ್ಬರ್ತ ವಯಸ್ಸು ಕೂಡ ಬರ್ತತನ? ಅದು ಅಲ್ಲದೆ ಯಪ್ಪ, ಈ ಅಲ್ಲಿ ಇಲ್ಲಿ ಸುದ್ದಿ ಕೇಳಿದರೆ ಮೈ ಜುಮ್ ಅಂತತಿ. ಒಂದಳತಿ ಯಾಕೆ ಬೇಕಪ್ಪ ಓದಿಸಿ ಏನು ಆಗ್ಬೇಕಾಗೈತಿ ಅನ್ನಂಗೆ ಆಕತಿ. ಮೊನ್ನೆ ನೋಡಿದ್ರಿ ಬಸ್ ಸ್ಟ್ಯಾಂಡ್ನಾಗ ಆ ಹುಡುಗ ಆಕಿ ಹುಡುಗಿ ಒಪ್ಕೊಟ್ಟಿಲ್ಲ ಅಂತೇಳಿ ಎತ್ತಬೇಕತ್ತ ಮಚ್ಚ ತೊಗೊಂಡು ಕೊಚ್ಚಾನಂತ್ರಿ. ಸುದ್ದಿ ಕೇಳಿದ್ರೆ ಮೈ ಜುಮ್ ಅಂತತಿ. ನಾ ಹೇಳೋದಾದ್ರೆ ಬೇಡಪ್ಪ ಸಾಕು, ಈಗೇನು ಓದ್ತಾ ಇದ್ದಾಳಲ್ಲ, ಇದು ಮುಗಿದ ತಕ್ಷಣ ಮದುವೆ ಮಾಡಿಬಿಡೋಣ ಅಂತೇನೆ ನಾನು. ಏನಂತೀರಿ? ಆಗ್ಲಿ ಬಿಡ ಮರಯ್ಯ, ಮದುವೆ ಮಾಡಕ್ಕೆ ಬರ್ತೈತಿ. ಏನು ಅರ್ಜೆಂಟ್ ಐತಿ? ನನ್ನ ಮಗಳೇನು ಏನು ತೊಂದರೆ ಐತಕಿಗೆ? ನಾ ಮುಂದಂತಾರ ನೋಡ್ತೀರ. ಆಗ್ಲಿ ಮಗಳೇ, ಎಲ್ಲೋಗಿದ್ದೇವಾ? ಅಲ್ಲ ಭಾವನಾ, ಕಾಲೇಜಿಗೆ ಯಾಕವ ಹೋಗಿಲ್ಲ ಇವತ್ತು? ಅದು ಅಪ್ಪ, ತಾರಾನು ಹೋಗಲಿಲ್ಲ, ಅದಕ್ಕೆ ನನಗೂ ಬೇಜಾರತ್ತು ಹೋಗಕ್ಕೆ. ಅದು ತಾರನ್ ಬಿಟ್ಟು ಹೆಂಗೆ ಹೋಗೋದು ಅಂತೇಳಿ ಸುಮ್ಮನಾದೆ. ತಾರನ್ ಬಿಟ್ಟು ಹೆಂಗೆ ಹೋಗೋದು? ಅಲ್ಲ, ನಾಳೆ ಲಗ್ನ ಆಗಿಂದೇನು ತಾರನ್ ಕರ್ಕೊಂಡು ಹೋಗ್ತೀಯಾ ನಿನ್ನ ಗಂಡನ ಮನೆಗೆ? ಅವಾಗೂ ನಾವೇನು ಫ್ರೆಂಡ್ಸ್ ದೂರ ಆಗಲ್ಲ, ಫ್ರೆಂಡ್ಸ್ ಒಬ್ರಿಗೊಬ್ರ ಜೊತೆಗೆ ಇರ್ತೀವಿ. ದೂರ ಆಗಲ್ಲ?
ಹಾಗಾದ್ರೆ ಏನಿಬ್ರು ಒಂದ ಊರಿಗೆ ಲಗ್ನ ಮಾಡ್ಕೊಂಡೋಗ್ತೀರೇನ? ಅಲ್ಲ ಆಕೆ ಹೇಳೋದು ಕೇಳಿದ್ರೆ ಅಪ್ಪ ಅದು ಇವತ್ತು ಆ, ಇವತ್ತು ಇವರು ಇದಾರಲ್ಲ ಆ, ಅದೇ ಅದೇಪ್ಪ ಗೌಡ್ರು ಅದಾರಲ್ಲ. ಹಾಂ ಹೇಳವಾ ಏನಾತ? ಏನಾರ ಹೇಳಿ ಕಳ್ಸ್ಯಾರನ? ಹೋಗ್ಬೇಕನ ಅಲ್ಲೇ? ಇಲ್ಲ ಇಲ್ಲ ಹೇಳಿ ಕಳಿಸಿಲ್ಲ, ಅವರೇ ಬರ್ತಾರಂತೆ ನಾಳೆ. ಇಲ್ಲಿಗೆ ಬರ್ತಾರಂತೆ, ಹೇಳು ಮನ್ಯಾಗ ಅಂತ ಅಂದರು. ನಾಳೆ ಅವರು ಮತ್ತು ಅವ್ರ ಹೆಂಡತಿ ಬರ್ತಾರಂತೆ. ಹೌದಾ? ಯಾಕ ಇದ್ರ ಸಂಬಂಧ ನಮ್ಮ ಮನೆಗೆ ಬರ್ತಾರಂತ? ಹ್ಞೂ ನೀ ಎಲ್ಲೋಗಿದ್ದಿ? ಅದೇ ಅವ ಇದು ಗೌಡ್ರ ಮನೆಗೆ ಕಡುಬು ಮಾಡಕ್ಕಂತ ಹೋಗಿದ್ವಿ. ಕರ್ಚಿಕಾಯಿಗೆ ಎಲ್ಲಿ ಲಟ್ಸಿ ತುಂಬಕ್ಕಂತೇಳಿ ತಾರನ್ ಕರೆದಿದ್ರು, ನಾನು ಹೋಗಿದ್ದೆ. ಅವಾಗ ಹೇಳಿದ್ರು ನಾಳೆ ಬರ್ತೀನಿ ನಿಮ್ಮ ಮನೆಗೆ ನೈಬ್ರು ಗಂಡ ಇಂತಿ ಅಂತ. ಹೌದಾ? ಎದ್ರ ಸಂಬಂಧ? ಅಲ್ಲಿ ಏನಾರ ಅಂದೇನ? ಏನಾರ ಏನು ಎದ್ರ ಸಂಬಂಧ ಬರ್ತಾರಂತೆ? ಓ ಮನ್ಯಾಗ ಏನಾರ ಫಂಕ್ಷನ್ ಐತನ? ಕಾರ್ಡ್ ಗಿಡ್ ಕೊಡಕ್ಕೆ ಬರ್ತಾರಂತನ? ಅಲ್ಲವಾ ಅದು ಮದ್ವೆ ಮಾತುಕತೆ ಮಾತಾಡೋಕ್ಕೆ ಬರ್ತಾರ. ಮದ್ವೆ ಮಾತುಕತೆ ಮಾತಾಡಕ್ಕೆ ನಮ್ಮ ಮನೆಗೆ ಬರ್ತಾರಂತ? ಅಲ್ಲ ಸರಿಯಾಗಿ ಕೇಳಿಸ್ಕೊಂಡೇ ಇಲ್ಲ ನೀನು. ಮದ್ವೆ ಮಾತುಕತೆ ಮಾತಾಡಕ್ಕೆ ನಮ್ಮ ಮನೆಗೆ ಯಾಕೆ ಬರ್ತಾರ ಗೌಡ್ರು? ಓ ಭಾವನಾಗ ಏನಾರ ಮದ್ವೆ ಫಿಕ್ಸ್ ಮಾಡ್ತಾ ಇದಾರಾ? ಅದು ಗೌಡ್ರು ನನ್ನ ಕೇಳಿದ್ರು, ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟ ಆಯ್ತಾ ಅಂತೇಳಿ. ನಾನು ನಮ್ಮಪ್ಪ ನಮ್ಮವನ ಜೊತೆಗೆ ಮಾತಾಡ್ರಿ ಅಂತಲೇ ಹೇಳಿದೆ. ಮಾವ ಯಾಕೆ ಹಿಂಗೆ ಮಾಡ್ತು? ಮಾವ ಈಕಿನ ಕೇಳ್ತಾ? ಯಾವಾಗ? ಅಲ್ಲ ನನಗೆ ವಿಷಯನೇ ಗೊತ್ತಿಲ್ಲ. ಛೇ, ಅಲ್ಲ ಯಾಕೆ ಮಾವ ಹಿಂಗೆ ಮಾಡ್ತ? ನಂಗೆ ನಿಜವಾಗ್ಲೂ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗಲ್ದು. ಅಂದರೆ ಈಕಿಗೆ ನನ್ನ ಮಾವನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಆಯ್ತಾ? ಅಯ್ಯೋ ದೇವ್ರೆ, ಈಕಿ ಮನಸ್ಸಿನಾಗ ಇಂಥದ್ದು ಐತಿ ಅಂತ ನನಗೆ ಗೊತ್ತೇ ಆಗಲಿಲ್ಲಲ್ಲ. ಈಕಿ ಮನಸ್ಸಿನಾಗ ಹಿಂಗೆ ಐತಿ ಅನ್ನೋದು ನನಗೆ ಏನಾರು ಮೊದಲ ತಿಳಿದಿತ್ತಂದ್ರೆ ಈಕಿನ ನಮ್ಮ ಅತ್ತಿ ಮನೆ ಆಜು ಬಾಜುಕು ಅಡ್ಡಾಡಕ್ಕೆ ಬಿಡ್ತಿದ್ದಿಲ್ಲ. ಹೋಗಿ ಜಗಳ ಮಾಡ್ಲಾ? ಬೇಡ ಬೇಡ, ಜಗಳ ಮಾಡಿದರೆ ಉಪಯೋಗ ಇಲ್ಲ. ಜಗಳ ಮಾಡೋದಕ್ಕೆ ಯೂಸ್ ಇಲ್ಲ. ಮಾಡ್ತೀನಿ ನಿನಗೆ. ನನ್ನ ಮಾವನ್ನ ನನ್ನಿಂದ ಕಿತ್ಕೊಳಕ್ಕೆ ನೋಡ್ತೀಯ? ನನ್ನ ಮಾವ ಪ್ರೀತಿಸ್ತಿರೋದು ನನ್ನ. ಅದು ಹೆಂಗೆ ನೀವಿಬ್ಬರು ಮದುವೆ ಹಾಕಿರಿ ನಾನು ನೋಡೇ ಬಿಡ್ತೀನಿ. ಅಲ್ಲ ಅಷ್ಟು ದೊಡ್ಡ ಮನೆಯವರು ನಮ್ಮನ್ನು ಹೋಗಿ ಹೋಗಿ ಸಂಬಂಧ ಕೇಳ್ತಾರಂದರೆ ಅಯ್ಯೋ ದೇವ್ರೆ. ಅಲ್ಲ ನಂಗೆ ನಿಜಕ್ಕೂ ನನ್ನ ಕರೆನವ ನಮ್ಮ ಭಾಗ್ಯದ ಬಾಗಲ ತೆಗಿತು ಬಿಡ. ಅದು ಅಲ್ಲದೆ ಒಳ್ಳೆ ಹುಡುಗ ಆಗಲಿ. ಅವ್ರೇನಾರ ಬಂದು ಕೇಳಿದ್ದ ಕರೆ ಆದರೆ ನಿನ್ನ ಮದುವೆ ಅವ್ರ ಜೋಡಿನ ಮಾಡ್ತೀನವ ನಾನು. ಏನು ಅಲ್ಲ ನಾವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಿನ ಸಂಬಂಧ ಅದು ಹೆಂಗೆ ನಮಗೆ ಸಿಗಾತೈತಿ? ನಿನ್ನ ಒಳ್ಳೆ ಮನಸ್ಸಿಗೆ ಏನು ಅವರು ನೋಡ್ಯಾರ ಹುಡುಗಿ ಸಂಪನ್ನದಾಳ ಅಂತೇಳಿ, ಅದಕ್ಕೆ ನೋಡೇ ಕೇಳಿರ್ಬೇಕು. ಅಲ್ಲ ಅಷ್ಟು ದೊಡ್ಡ ಮನೆ ಸಂಬಂಧ ಬೆಳ್ಸಕ್ಕೆ ನಮ್ಗೆ ಏನೈತಿ ನಮ್ಮಂತೇಳಿ? ಹಾಂ ಹೇಳಿ ನೋಡೋಣ. ಇದು ಆಗೋಗ ಮಾತಲ್ಲ. ಅಲ್ಲ ಆ ಹುಡುಗಿಗೆ ಇಷ್ಟ ಆಯಿತೋ ಇಲ್ಲೋ ಯಾರಿಗೆ ಗೊತ್ತು? ಇವ್ರೇನ ಕೇಳ್ಯಾರ ಕರೆ, ಆ ಹುಡುಗ ಇಷ್ಟ ಇರ್ಬೇಕಲ್ಲ ನನ್ನ ಮಗಳನ್ನ ಮಾಡ್ಕೊಳಕ. ಅಲ್ರಿ ಹುಡುಗಿಗೆ ಇಷ್ಟ ಇಲ್ದನ ಇವ್ರು ಬಂದು ಕೇಳ್ಯಾರಂತ ತಿಳ್ಕೊಂಡಿರೇನ? ಹುಡುಗಿಗೆ ಇಷ್ಟ ಇದ್ದೇ ಹೇಳಿರ್ಬೇಕು. ಕೇಳು ಹಿಂಗಿಂಗೆ ಅಂತೇಳಿ. ನನಗೆ ಯಾಕೆ ಹಾಗೆ ಅನ್ನಿಸ್ತೈತಿ, ಅದಕ್ಕೆ ಕೇಳಿರ್ಬೋದು. ಏನಂತಿ? ಹಾಂ ಇದ್ರೂ ಇರ್ಬೋದು. ಅಲ್ಲ ನಿಂಗೆ ಒಪ್ಪಿಗೆ ಐತಲ್ವಾ? ಆಗಲಿ. ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡ ತಕ್ಷಣ ಇಷ್ಟು ದೊಡ್ಡ ಸಂಬಂಧ ಅದೇನಂತರ ಹುಡ್ಕೊಂಡು ಬಳ್ಳಿ ಕಾಲಿಗೆ ತೊಡ್ಕೊಂತ ಅಂತಾರಲ್ಲ, ಅದೇನು ಸುಳ್ಳಲ್ಲ ರೀ, ಕರೆನ. ಇಷ್ಟು ದೊಡ್ಡ ಸಂಬಂಧ ನಮಗೆ ಸಿಗೋದಂದ್ರೆ ಕರೆನಪ್ಪ. ಹುಡುಗನು ಬಂಗಾರದಂಗೆ ಅದಾನ. ಆಗಲಿ ಮಾಡಿ ಮುಗಿಸ್ಬಿಟ್ರಾತ. ಶಕ್ತಿಗೆ ಮೀರಿನೂ ಮಾಡನ್ರಿ. ಸಾಲ ಸೋಲ ಆದರೂ ಪರವಾಗಿಲ್ಲ, ಮಗಳಿಗೆ ಸಾಯಸುದ್ದ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ಮಾಡೋಣ. ಮದುವೆ ಮಾಡ್ತೀರಾ? ಮಾಡ್ರಿ. ಅಲ್ಲ ಈಗ ಬಂದೆ ಫಂಕ್ಷನ್ ಮುಗಿಸ್ಕೊಂಡು ಅದಕ್ಕೆ ಫೋನ್ ಹಚ್ಚಿದೆ. ಅಲ್ಲ ನಮ್ಮನಿ ಮೇಲೆ ಫೋನ್ ಹಚ್ಚಕತ್ತೀಯಲ್ಲ, ನಾ ಅಲ್ಲಿ ಮದುವೆ ಆಗಿದ್ದೆ, ನೀನು ಯಾಕೆ ಹಿಂಗೆ ಕಾಡ್ತಿ? ಹಲೋ ಮಾವ, ಬೈಬೇಡ ಮಾವ. ನೀ ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಯಾಕೆ ಏನಾಯ್ತು? ಹಾಳಾಕತ್ತೀಯಲ್ಲ. ಮತ್ತಿನೇನು? ಅಲ್ಲ ಮಾವ, ನಿಜವಾಗ್ಲೂ ಹೇಳು, ನೀನೊಂದು ಪ್ರೀತಿ ಮಾಡ್ತೀಯಾ? ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತೀನಿ ನಾನು? ಮಾಡ್ತೀಯಾ ಅಂತ ಕೇಳ್ತೀಯಲ್ಲ, ಯಾಕೆ ಏನಾಯ್ತು? ನಿನಗೆ ನನ್ನ ಫ್ರೆಂಡ್ ಭಾವನ ನೋಡಿದ್ರೆ ಏನು ಅನ್ನಿಸ್ತೈತಿ? ನನ್ನ ಇಲ್ಲ ಏನು ಅನ್ಸಲ್ಲ. ಮತ್ತೆ ಯಾಕೆ ಮತ್ತೆ ಮದ್ವೆ ಮಕ್ಕೇನಿ ಅಂತ ಕೇಳಿದ್ದು? ಯಾರನ್ನ ಕೇಳಿದ್ರು? ನೋಡು ನೀ ಹೇಳಿದ್ ನಂಗೆ ಏನೂ ಅರ್ಥ ಆಗೋಲ್ತು. ಯಾರನ್ನ ಕೇಳಿದ್ರು? ಮಾವ ಭಾವನನ್ನ ಕೇಳ್ತಂತೆ, ನೀ ನನ್ನ ಮಗನ ಮದ್ವೆ ಆಕ್ಯಾ ಅಂತ. ಈಗಿನೂ ಹ್ಞೂ ಅಂದಾಳ. ಅಲ್ಲ ಮಾವ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ, ಅದಕ್ಕೆ ಮನೆಯಾಗ ಹೇಳು ನಮ್ಮಿಬ್ರು ಪ್ರೀತಿ ವಿಷಯ ಅಂದೆ. ಈಗ ಬ್ಯಾಡ ಸುಮ್ಮನಿರು, ನಂದು ಬೇರೆ ಕೆಲಸ ಅದಾವು ಅಂದು ನಾನು ಸುಮ್ಮನಾದೆ. ಈಗ ನೋಡಿದ್ರೆ ಮಾವ ಭಾವನನ್ನ ಕೇಳೈತಿ. ಅದು ಅಲ್ಲದೆ ನಾಳೆ ನಿಮ್ಮ ಮನೆಗೆ ಬರ್ತೀವಿ, ನಾನು ನನ್ನ ಹೆಂಡತಿ ಮದುವೆ ವಿಚಾರ ಮಾತಾಡ್ತೇವೆ ಅಂತಂತೆ. ನಂಗೆ ಎಷ್ಟು ಬೇಜಾರಾಗತ್ತೈತಿ ಗೊತ್ತೇನು? ಅಲ್ಲ ನೀ ನನ್ನ ಮದುವೆಕ್ಕಿಯ ಏನು ಭಾವನನ್ನ ಮದುವೆಕ್ಕಿಯ? ಏನ ಅಪ್ಪ ಕೇಳ್ತಂತ? ಅಲ್ಲ ನನಗೆ ಯಾಕೆ ಈ ವಿಷಯ ಹೇಳೇ ಇಲ್ಲ ನಮ್ಮಪ್ಪ?
ಛೇ, ನಾನು ನಾನು ಸ್ವಲ್ಪ ಒಂದು ಸ್ಟಾರ್ಟಪ್ ಅದು ಮಾಡತ್ತಿದ್ನಲ್ಲ, ಸ್ವಲ್ಪ ನನ್ನ ಕೆಲಸನೂ ಮುಗಿಲಿ ಆಮೇಲೆ ಹೇಳೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ಛೇ, ಅಲ್ಲ ನನ್ನೊಂದು ಮಾತು ಕೇಳಾರ್ದೆ ಯಾಕೆ ಇವ್ರು ಹಿಂಗೆ ಮಾಡಿದ್ರು ನೋಡು. ನನಗೆ ಗೊತ್ತೇ ಇಲ್ಲ ಈ ವಿಷಯ. ನಾನು ಅಪ್ಪನ ಹತ್ರ ಮಾತಾಡ್ತೀನಿ ತಡಿ. ಏನು ಮಾಡ್ತೀಯ ನೋಡು. ಆದ್ರೆ ಮಾವ, ನೀನೇನಾರ ನನ್ನ ಮದುವೆ ಆಗಲ್ಲ ಅಂದರೆ ನಾನಂತರೂ ಸತ್ತೋಗ್ತೀನಿ. ನಾನು ಮದುವೆ ಅಂತ ಆದರೆ ಅದು ನಿನ್ನೆ ಆಗೋದು. ಏನು ನಾನು ನಿನ್ನ ಸಾಯಕ್ಕೆ ಬಿಡ್ತೇನೆ ನಾನು? ಹುಚ್ಚಿ, ಈಗ ನಿನ್ಗೆ ಯಾರು ಏನಂದ್ರೆ ಈಗ ಭಾವನ ಎಷ್ಟು ಖುಷಿಯಿಂದ ಮನೆಯಾಗೆಲ್ಲ ಹೇಳ್ಕೊಳಕತ್ತಿದ್ಲು ಗೊತ್ತನ. ಅವರೆಲ್ಲ ನನಗೆ ಒಂಥರ ಎಷ್ಟು ಬೇಜಾರಾಯ್ತು. ನಾನು ನಮ್ಮ ಅವ್ವನ ಇದ್ರಿಗೆ ಹೇಳಿದೆ ನಮ್ಮ ಮಾವನ ಮದುವೆ ಹಾಕೇನೆ ಅಂತ. ನಮ್ಮ ಅವ್ವಗೆ ಎಷ್ಟು ಇಷ್ಟ ಐತೆ, ಈ ನೆಪ್ದಾಗಾರ ತವ್ರ ಮನೆಗೆ ಕೂಡ್ಬೋದು ಅಂತ ಖುಷಿಯಾಗಿತ್ತು. ನೀನು ನೋಡಿದ್ರೆ ಹಿಂಗೆ ಮಾಡಕತ್ತಾರೆ. ಮಾವ, ದೊಡ್ಡ ಮಾವಿಗೆ ಹೇಳು ನಾನು ಅಕ್ಕಿನೇ ಮದುವೆ ಹಾಕೇನೆ ಅಂತ. ಮತ್ತು ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ತತ್ತೋ ಗೊತ್ತಿಲ್ಲ. ಪ್ಲೀಸ್ ಮಾವ ಹೇಳು. ಬೇಕಾದ್ರೆ ನಾವು ನಿಧಾನಕ್ಕೆ ಮದುವೆ ಆಗೋಣ, 1 ವರ್ಷ ಬಿಟ್ಟೇ ಆಗೋಣ, ಯಾರು ಬೇಡ ಅಂದರು. ಆದರೆ ಅವ್ರನ್ನೇ ಮದುವೆ ಹಾಕೇನೆ ಅಂತ ಹೇಳು ಪ್ಲೀಸ್. ಆಯ್ತು, ನೀ ನನ್ನ ಚಿನ್ನ ಅಲ್ಲನ, ಅಳ್ತಾರನ ಅಷ್ಟಕ್ಕೆಲ್ಲ? ಸಣ್ಣ ಸಣ್ಣ ವಿಚಾರಕ್ಕೆಲ್ಲರೂ ಅಳ್ತಾರನ? ಅಯ್ಯೋ ದೇವ್ರೆ, ಏನೀಗಾಗಲೇ ನಾನು ಮದುವೆ ಆಗೇ ಬಿಟ್ನೇನ, ಆಕಿನ ಕರ್ಕೊಂಡು ಮನೆಗೆ ಬಂದೇ ಬಿಟ್ನೇನ ಅನ್ನಂಗೆ ಮಾಡಕತ್ತಿ. ಆಯ್ತು, ಅಪ್ಪು ಏನೋ ಅಂದಂಗೆ ಅನ್ಸೈತಿ, ಅವರು ಕೇಳಿರ್ಬೋದು. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನು ಸಮಾಧಾನ ಪಟ್ಕೋ, ಏನೂ ಆಗಲ್ಲ. ನಾನು ಮಾತಾಡ್ತೀನಿ ಅಪ್ಪನ ಹತ್ರ, ಈಗ ಮಾತಾಡ್ತೀನತ್ತ. ಸರಿ, ಇಡ್ಲಾ? ಆಯ್ತು. ಭಾವನಾ, ನನ್ನ ಮಾವನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೇನೆ. ಎಷ್ಟಿರ್ಬೇಕು ಅಲ್ಲ. ಈ ಭಾವನನ ಮನಸ್ಸಿನಾಗ ಈ ಥರ ಒಂದು ಭಾವನೆ ಐತೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲಲ್ಲ. ಅಲ 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 ಭಾರಿ ಮೆತ್ತನ ಕಳ್ಳಿ. ಅದಕ್ಕೆ ಅದೇನೋ ಅಂತಾರಲ್ಲ, ಗುಮ್ಮನ ಗುಸುಗ್ರನ್ನ ನಂಬಲೇಬಾರ್ದು. ಒಡ ಮಾತಾಡೋರು ಬಾಯಾಗ ಏನು ಉಳಿಯಲ್ಲ, ಇದ್ದಿದ್ದಂಗೆ ಮಾತಾಡ್ಬಿಡ್ತಾರೆ. ಈ ಗುಮ್ಮನ ಗುಸುಗ್ರು ಅಂತ ಇರ್ತಾರಲ್ಲ, ಅವರಂತ ಬೆರ್ಕಿನೇ ಯಾರಿರಲ್ಲ, ಎಲ್ಲ ಒಳಗೆ. ಯಪ್ಪ ದೇವ್ರೆ. ಮೋಸ್ಟ್ಲಿ ಮದುವೆ ಫಿಕ್ಸ್ ಆದ್ಮೇಲೆ ಹೇಳ್ತಿದ್ಲ ಏನೋ, ಯಾರಿಗೆ ಗೊತ್ತು. ಅಲ್ಲ ಹಾಳದ್ ನಾನು ಹೋಗ್ಬೇಕು, ಹೆಂಗೆ ಅದೀನಿ. ನನಗೆ ನಮ್ಮ ಮಾವ ಇಷ್ಟ ಅಂತೇಳಿ ನಾನು ಹೇಳ್ಬೇಕಿತ್ತು ಈಕಿ ಮುಂದೆ. ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹೇಳಿದ್ರೆ ಈಕಿ ಮುಂದೆ ಮೋಸ್ಟ್ಲಿ ಆಕಿನೂ ಇಷ್ಟಪಡ್ತಿದ್ದಿಲ್ಲ. ಪಾಪ ಆಕಿಗೆ ಯಾಕೆ ಅನ್ಬೇಕು. ಇರಲಿ ಬಿಡ, ಈಗ ನನ್ನ ಮದುವೆ ಫಿಕ್ಸ್ ಆಗೈತೆ ಹಿಂಗೆ ನಮ್ಮ ಮಾವನ ಜೊತೆಗೆ ಅಂತ ಹೇಳಿದೆ ಅಂದ್ರೆ ಆವಾಗ ಗೊತ್ತಾಕತ್ತಕ್ಕಿಗೆ. ಇದೇನೋ ಅಂತಾರಲ್ಲ, ಮಳಕಿ ಹೊಡೆದ ತಕ್ಷಣ ಚೂಟ್ ಬಿಡ್ಬೇಕು. ಗಿಡ ಆಗಿ ಮರ ಆಗಿ ನಿಂತಂದ್ರೆ ಭಾಳ ಕಷ್ಟ. ಹೋಗಂದ್ಯಾಪ ಅವ ಅದಿರ್ಲಿ. ಅಪ್ಪ ನನ್ನ ಮದ್ವೆ ಮಾತುಕತೆ ಮಾತಾಡೈತಂತೆ, ಹೌದಾ? ಇಲ್ಲ, ನಂಗೆ ಗೊತ್ತಿಲ್ಲ. ಯಾಕೆ? ಅಲ್ಲವ, ಗೊತ್ತಿಲ್ಲ ಅಂದ್ರೆ ಹೆಂಗಿದೆ? ಅಪ್ಪ ಆ ಭಾವನಾ ಹತ್ರ, ಅದೇ ತಾರಾನ್ ಫ್ರೆಂಡ್ ಭಾವನಾ ಹತ್ರ ನನ್ನ ಮಗನ ಮದುವೆ ಮಾಡ್ಕೊಳಕ್ ಇಷ್ಟ ಆಯ್ತನವ ಅಂತ ಕೇಳ್ತಂತೆ. ಅದಕ್ಕೆ ಆಕಿ ಏನು ಹೇಳಾಳ ನಂಗೆ ಗೊತ್ತಿಲ್ಲ. ಆದ್ರೆ ಮತ್ತೆ ಸಾಲದಕ್ಕೆ ನಾಳೆ ನಿನ್ನೂ ಕರ್ಕೊಂಡು ಹೋಗಿ ಮಾತಾಡ್ತೀನಿ ಅಂದ್ರಂತೆ. ಹೋಗಯ್ಯಪ್ಪ, ನನಗೆ ಇದು ಯಾವುದು ಗೊತ್ತೇ ಇಲ್ಲಲ್ಲ. ಏನ್ರಿ ಒಂಚೂರು ಬರ್ರಿ ಇಲ್ಲಿ. ನೀವು ಆ ಭಾವನಾ ಅನ್ನೋ ಹುಡುಗಿ ಕೂಡ ಹುಡುಗಿ ಕೂಡ ಲಗ್ನದ ಮಾತಾಡಿರೇನ? ನಾನೇ ಈಗ ನೀನು ಬಂದ ಮೇಲೆ ಈಕಿ ಜೋಡಿ ಮಾತಾಡೋಣ ಅಂತ ಮಾಡಿದ್ದೆ. ನಿಮಗೆ ಹೆಂಗೆ ಗೊತ್ತಾತು? ಏನ ಅದು ನಾನೇ ಮಾತಾಡಿದ್ದೆ. ಒಳ್ಳೆ ಹುಡುಗಿ, 10 ಮಾತಾಡಿದ್ರು 1 ಮಾತಾಡ್ತೈತಿ, ಸೂಕ್ಷ್ಮ ಐತಿ. ದೊಡ್ಡವ್ರು ಸಣ್ಣವ್ರು ಅನ್ನೋದೆಲ್ಲ ಭಾಳ ಒಂಥರ ಇಷ್ಟ ಆತಪ್ಪ. ರೊಕ್ಕ ರೂಪಾಯಿ ಆಸ್ತಿ ಅಡುವು ಇದ್ದವ್ರನ್ನೇ ಯಾಕೆ ನೋಡ್ಕೊಂತ ಹೋಗ್ಬೇಕು? ಇಂಥವು ಆದ್ರೆ ತಗ್ಗಿ ಬಗ್ಗಿ ನಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಾವ. ಅದಕ್ಕೆ ನಿನ್ಗೆ ಹೆಂಗೆ ಅನಿಸುತ್ತಪ್ಪ? ಆ ಹುಡುಗಿ ಮದುವೆ ಮಾಡ್ಕೊಳಕ್ ಇಷ್ಟ ಐತೇನ? ಹಂಗೆ ಹ್ಞೂ ಅನ್ನೋದಾದ್ರೆ ನಾಳೆ ನಿಮ್ಮವ್ವ ನಾನು ಹೋಗ್ಬರ್ತೀವಿ. ಏನಂತೀಯ? ಹುಡುಗಿನಂತರೂ ನೋಡಿದ್ದೇ ಐತಿ. ಹುಡುಗಿ ಒಳ್ಳೆಕೆ, ನೀವು ಹೇಳೋದು ಕರೆನೆ, ಇದ್ದರಾಗೂ ಆಕತಿ. ಅಲ್ಲ, ನೀವಿಬ್ರು ನನ್ನೊಂದು ಮಾತು ಯಾಕೆ ಕೇಳಲಾರ್ದ ಡಿಸೈಡ್ ಮಾಡಕತ್ತೀರಿ? ಅಪ್ಪ, ನನಗೆ ಭಾವನಾನ್ ಮದುವೆ ಮಾಡ್ಕೊಳಕ್ಕೆ ಅಂತ ಏನು ಮನಸ್ಸಿಲ್ಲಪ್ಪ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಭಾವನಾನ್ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ತಾರನ್ ಫ್ರೆಂಡ್ ಅಷ್ಟೇ, ಮಾತಾಡ್ಸ್ತಿದ್ರು ಮಾತಾಡ್ತಿರ ಅಷ್ಟೇ. ಅಲ್ಲಲ್ಲ, ದೃಷ್ಟಿಯಿಂದ ನೋಡಿಲ್ಲ. ಈಗ ನೋಡು. ನೋಡಕ್ ಆಗಲ್ಲವಾ, ನಂಗೆ ತಾರಾ ಅಂದ್ರೆ ಇಷ್ಟ. ತಾರಾ ಇಷ್ಟ? ಹೌದಾ? ಅಲ್ಲಲ್ಲ, ತಾರಾ ಇಷ್ಟ ಅಂತಿ, ತಾರಾನ ಅಪ್ಪ ನೋಡಿದ್ರೆ ಹುಚ್ಚ ನಾಯಿ ಕಡ್ದಂಗೆ ಮಾಡ್ತಾನ ಅಂದಳತಿ. ನೀವು ಹೋಗಿ ತಾರಾನ್ ಮದುವೆ ಕನಿ ಅಂತಿ. ಅದು ಹೆಂಗ ಏನಪ್ಪ? ಅವ್ರಪ್ಪ ಒಪ್ತಾನ ನಿಮ್ಮಿಬ್ರು ಲಗ್ನಕ್ಕೂ? ಹೇಳಿ ನೋಡೋಣ. ಏನಪ್ಪ ಹೇಳಿದ್ರೆ ನಿಮ್ಗೆಲ್ಲ ಮಸ್ಕಿರಿ ಅಂತ ಅನಿಸ್ತತಿ. ನೀ ಮದುವೆ ಕನಂದ್ರೆ ಆಕೆ ಅಕ್ಕಳನ? ಅಪ್ಪ, ನಾನೇ ಕ್ರಮೇಣ ಹೇಳೋಣ, ಈಗೇನು ಅವಸರ ಇಲ್ಲ ಅಂತ ಸುಮ್ಮನಾಗಿದ್ದೆ. ನಿಜ ಹೇಳ್ಬೇಕಂತ ತಾರಾಗೂ ನಾನಂದ್ರೆ ಇಷ್ಟ, ನನಗೂ ತಾರಾ ಅಂದ್ರೆ ಇಷ್ಟ. ನಾನು ತಾರಾನೇ ಮದುವೆ ಮಾಡ್ಕೊತೇನಪ್ಪ. ಭಾವನಾಗ ನೀವು ಕೇಳಿರಿ, ಈಗ ಈ ವಿಷಯ ಇಲ್ಲಿಗೆ ಬಿಟ್ಬಿಡ್ರಿ, ಮತ್ತೆ ಮುಂದುವರ್ಸಕ್ಕೆ ಹೋಗ್ಬೇಡ್ರಿ. ಏನಪ್ಪ? ಅಲ್ಲ ಪಾಪ, ಒಳ್ಳೆ ಹುಡುಗಿ. ತಾರಾ ಏನು ಕೆಟ್ಟ ಹುಡುಗಿನಾ? ಅಲ್ಲ, ತಾರಾನು ಒಳ್ಳೆ ಹುಡುಗಿನೇ. ಇನ್ನು ಇದ್ರ ಬಗ್ಗೆ ಮಾತಾಡ. ನಂಗೆ ತಾರಾನೇ ಮದುವೆ ಮಾಡ್ಕೊಳ್ಳೋದೈತಿ. ಆಕೆ ಅವ್ರ ಅಪ್ಪನ ಅವ್ರವನು ಒಪ್ಪಿಸ್ಕೋತೀನಿ ಅಂತ ಹೇಳಾಳ. ಅವ್ರಾಗೆ ಬಂದು ಹೆಣ್ಣು ಕೊಡ್ತೇವಿ ಅಂತಂದೇಳಿ ಮಾತಾಡ್ತಾರ. ಅವಾಗ ನೀವು ಹ್ಞೂ ಅನ್ನುವಂತ್ರಿ. ನಾನಾಗೆ ಅವನ ಮನೆ ಬಾಕ್ಲಕ್ಕೆ ಹೋಗಲ್ಲ. ಅಕಸ್ಮಾತ್ ಏನಾರ ಅವ್ರಾಗೆ ಬಂದ್ರೆ ನನಗೂ ಏನು ನಮ್ಮ ತಂಗಿ ಸಂಬಂಧ ಬಿಡಕ್ಕೆ ಇಷ್ಟ ಇಲ್ಲ. ಆಗ್ಲಿ, ನನ್ನ ತಂಗಿ ಮಗಳೇ ನನ್ನ ಮನೆಗೆ ಬರ್ತಾಳ ಅಷ್ಟೇ. ಆಯ್ತಪ್ಪ.